ಹಾಗಂತ ನಾವು ಅವ್ರನ್ನ ದೂರ ಮಾಡ್ಕೊಂಡಿದ್ ಮಾತ್ರಕ್ಕೆ ಬುದ್ಧಿ ಬರೋದಿಲ್ಲ. ಇಂದು ಕೆಟ್ಟದ್ ಮಾಡಬೇಕು ಅನ್ನೋ ಆಲೋಚನೆ ಇರೋಂಥವ್ರು ಹೇಗಾದ್ರು ಎಷ್ಟೇ ದೂರ ಇದ್ರೂ ಕೆಟ್ಟದ್ ಮಾಡೋದಕ್ಕೆ ನೋಡ್ತಾರೆ. ಅದಕ್ಕೆ ಅವರು ಹತ್ರದಲ್ಲೇ ಇರಬೇಕು. ಅವ್ರಗಳ ಬುದ್ಧಿ ಬದಲಾಗಬೇಕು, ಯೋಚನೆ ಮಾಡೋ ಮಾರ್ಗ ಬದಲಾಗಬೇಕು. ಇಷ್ಟ ದಿನ ನಾವು ಮಾಡಿದ್ದದೇ ಅಲ್ವಾ ಕಂದ, ಬದಲಾದ್ರ? ನಾಯಿ ಬಾಲ ಯಾವಾಗ್ಲೂ ಡೊಂಕೆ ಅನ್ನೋ ಹಾಗೆ ನಾವೆಷ್ಟೇ ಪ್ರಯತ್ನ ಪಟ್ರೂ ಅವ್ರ ಬುದ್ಧಿ ಬದಲಾಗಲ್ಲ. ನಿಜಾನೇ ಅತ್ತೆ, ನಮ್ ಜೊತೆ ಇದ್ರೂ ಅವ್ರ ಬುದ್ಧಿ ಬದಲಾಗತ್ತೆ ಅಂತ ಏನಿಲ್ಲ. ಆದ್ರೆ ನಾವ್ ಯೋಚನೆ ಮಾಡ್ಬೇಕಾಗಿರೋದು ವಾಲಿ ಬಗ್ಗೆ ಮಾತ್ರನೇ ಅಲ್ಲ, ರಾಜಲಕ್ಷ್ಮಿ ಬಗ್ಗೆನೂ. ನಮ್ಮಿಂದ ದೂರ ಇದ್ಬಿಟ್ರೆ ರಾಜಲಕ್ಷ್ಮಿಗೆ ನರಕ ತೋರಿಸ್ಬಿಡ್ತಾರೆ, ಅವಳನ್ನ ಜೀವಂತವಾಗೂ ಉಳ್ಸಲ್ಲ. ಹೌದು ಅತ್ತೆ, ನಮ್ಮೇಲಿರೋ ನಂಬಿಕೆಯಿಂದ ವಾಲಿ ಎಂಥವನು ಅಂತ ಗೊತ್ತಿದ್ರೂ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ. ನಮ್ ಜೊತೆ ಇದ್ರೆ ನಮ್ಮೇಲಿನ ಭಯಕ್ಕಾದ್ರೂ ರಾಜಲಕ್ಷ್ಮಿನ ಅವನು ಚೆನ್ನಾಗಿ ನೋಡ್ಕೋತಾನೆ. ರಾಜಲಕ್ಷ್ಮಿಗೆ ಏನಾದ್ರೂ ಆದ್ರೆ ಶಿಕ್ಷೆ ಕೊಡ್ತೀವಿ ಅಂತ ಊರಿನ ಹಿರಿಯರು ಹೇಳಿದ್ರಲ್ವಾ? ವಾಲಿ ಅಂಥದಕ್ಕೆಲ್ಲ ಭಯ ಪಡೋಂಥವ್ನಲ್ಲ ಅಜ್ಜಿ. ಯಾವಾಗ್ಲೂ ಸಿಗೋ ಶಿಕ್ಷೆಗಿಂತ ಮೊದಲು ರಾಜಲಕ್ಷ್ಮಿ ಮೇಲೆ ಅವನ್ ಸೇಡ್ ತೀರ್ಸ್ಕೊಳ್ಳೋದೇ ಮುಖ್ಯ ಅಂತ ಯೋಚಿಸ್ತಾನೆ. ಹೌದಿಂದು, ಗೊತ್ತಿದ್ದು ಒಂದು ಹುಡುಗಿ ಜೀವನನ ಅಪಾಯಕ್ಕೆ ತಳ್ಳಬಾರ್ದು. ಅವಳ ಜೀವನಕ್ಕೊಂದು ಭರವಸೆ ಸಿಗೋವರೆಗೂ ಅವರು ನಮ್ಮ ಜೊತೆನೇ ಇರಬೇಕು. ನಾವೇ ಅವ್ರನ್ನ ಹುಷಾರಾಗಿ ನೋಡ್ಕೋಬೇಕು. ಅಮ್ಮರೇ ಅವ್ರು ಬಂದ್ರು ಅನ್ಸುತ್ತೆ. ಈಗ ನಿನ್ ಕೋಪನ ಅದ್ರ ಮೇಲೆ ತೋರಿಸಿ ಏನೋ ಪ್ರಯೋಜನ? ಎಲ್ಲ ಮುಗಿದೋಯ್ತು. ನಿನ್ನ ಜೀವನದ ಬಗ್ಗೆ ಎಷ್ಟು ಕನಸು ಕಂಡಿದ್ದೆ ಗೊತ್ತಾ? ನೀನು ರಾಜ ಆಗ್ಬೇಕು, ನಿನ್ನ ಪಕ್ಕದಲ್ಲಿ ಒಬ್ಬ ರಾಣಿ ಇರ್ಬೇಕು ಅಂತ ಎಷ್ಟೋ ಕನಸುಗಳನ್ನ ಕಂಡೆ. ಆದ್ರೆ ಎಲ್ಲ ಸೇರ್ಕೊಂಡು ಕೆಲಸದೊಳಾಗಕ್ಕೂ ಲಾಯಕ್ಕಿಲ್ದೆ ಇರೋ ಆ ಹಳ್ಳಿ ಹುಡುಗಿನ ಕರ್ಕೊಂಡ್ಬಂದು ನೀನು ಗಂಟ್ ಹಾಕ್ಬಿಟ್ರು. ದೇವಾಂಶ್ ನೇಣ್ಗಂಬ ಹತ್ತಾನೆ, ಆಮೇಲೆ ನೀನ್ ರಾಜ ಆಗ್ತೀಯ ಅಂತ ಆಗಿಂದ್ಲೇ ನಿನಗೆ ರಾಜ ಕುಟುಂಬದ ಸಂಬಂಧ ನೋಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದೆ ನಾನು. ಆದ್ರೆ ಎಲ್ರೂ ಸೇರ್ಕೊಂಡು ಈ ಮೂದೇವಿನ ನಿನಗ್ ಗಂಟ್ ಹಾಕ್ಬಿಟ್ರು. ಅವ್ರನ್ ಬಿಡಬಾರ್ದು ಕಣೋ ವಾಲಿ. ಎಲ್ಲರೂ ಅಲ್ಲ ಅಮ್ಮ, ಎಲ್ರೂ ಅಲ್ಲ. ಇದೆಲ್ಲದಕ್ಕೂ ಕಾರಣ ಒಬ್ರೇ ಊರ್ಮಿಳಾ. ಕಣ್ಣ ಆಪರೇಷನ್ ಮಾಡಿಸ್ಕೊಳಕ್ಕೆ ಅವ್ರ ನಂಬ್ಸಕ್ಕೋಸ್ಕರ ಒಳ್ಳೆಯವಳ ಥರ ಆಕ್ಟ್ ಮಾಡ್ತಿದ್ದೀನಿ ಅಂತ ನಮ್ಮ ಹತ್ರ ಹೇಳಿ ನಿಜವಾಗ್ಲೂ ಒಳ್ಳೆಯವಳಾಗೋದ್ಲಮ್ಮ. ನಮ್ಮ ಹತ್ರನೇ ಸುಳ್ಳು ಹೇಳ್ಕೊಂಡು ನಮ್ ಗುಟ್ನೆಲ್ಲ ರಟ್ ಮಾಡ್ಬಿಟ್ಲು. ಹೌದು ಕಣೋ, ಆ ಊರ್ಮಿಳ ಇಂಥ ಕೆಲಸ ಮಾಡ್ತಾಳೆ ಅನ್ಕೊಂಡಿರ್ಲಿಲ್ಲ. 3 ಗಂಟೆ ಹಾಕಿದಾನೆ ಅಂತ ಅವಳ ಗಂಡನ ಪಕ್ಕ ಹೋಗಿ ನಿಂತಿದ್ದಾಳೆ. ಆದ್ರೆ ಇಷ್ಟ ದಿನ ಅವಳ ಪರವಾಗಿದ್ದಿದ್ ನಮ್ಮನ್ನೇ ಮರ್ತೋದ್ಲು ಅವಳು. ಅಷ್ಟಕ್ಕೂ ಊರ್ಮಿಳ ನನಗೆ ಹೀಗೆ ಮಾಡಿದ್ಲು ಅಂದ್ರೆ ಇದನ್ನ ನಂಬಕ್ಕೆ ಆಗ್ತಿಲ್ಲ. ನಂಗೆ ನಂಬಕ್ಕಾಗ್ತಿಲ್ಲ. ಯಾವ ಹೆಣ್ಣಾದ್ರೂ ಹಾಗೆ ಕಣೋ, ಎಷ್ಟೇ ಇಷ್ಟ ಇಲ್ಲ ಅಂದ್ರೂ ಕಡೆಗೆ ಗಂಡನ ಕಡೆಗೆ ಹೋಗೋದು. ಅವಳ ಮಾತುಗಳನ್ನ ನಂಬಿ ಬಾಲ ಅಲ್ಲಾಡಿಸ್ಕೊಂಡು ಅವಳ ಹಿಂದೆ ಹೋಗೋ ನಿನ್ನಂತವ್ರು ಕಡೆಗೆ ಈ ತರ ಬಕ್ರ ಆಗೋದೇನೆ. ನಾನ್ ಬಕ್ರ ಅಲ್ಲ ಅಮ್ಮ. ಒಂದ್ಸಲ ನನ್ ಶತ್ರು ಅಂತ ಡಿಸೈಡ್ ಆದ್ರೆ ಅವ್ರಿಗೆ ಏನ್ ಮಾಡ್ತೀನಿ ಅಂತ ಆ ಊರ್ಮಿಳಂಗೆ ಚೆನ್ನಾಗಿ ಗೊತ್ತು. ಆದ್ರೂ ನನಗೆ ಹೀಗೆ ಮಾಡಿದಾಳೆ ಅಂದ್ರೆ ಅವಳಿಗೆ ಬುದ್ಧಿ ಕಲಿಸ್ತೀನಿ. ಯಾರನ್ನೂ ಸುಮ್ಮನೆ ಬಿಡಲ್ಲ. ಊರ್ಮಿಳನ್ನ, ವೈದೇಹಿನ, ಆ ದೇವಾಂಶನೂ ಅಷ್ಟೇ, ಯಾರನ್ನೂ ನಾನು ಸುಮ್ಮನೆ ಬಿಡಲ್ಲ. ಆ ಹಳ್ಳಿ ಗುಗ್ಗು ಇದ್ದಾಳಲ್ಲ, ಆ ರಾಜಲಕ್ಷ್ಮಿ ಜೀವನಕ್ಕೆ ಕಾವಲಾಗಿರ್ತೀವಿ ಅಂತ ಹೇಳಿದಾರಲ್ಲ, ಇರ್ಲಿ. ಹೇಗಿರ್ತಾರೋ ನಾನು ನೋಡ್ತೀನಿ. ಅವಳ ತಾಳಿನ ನಾನು ನೇಣು ಹಗ್ಗ ಮಾಡ್ತೀನಿ ಅಂತ ಅವ್ರ ತಾತನೇ ಹೇಳಿದ್ರಲ್ಲ, ಅದನ್ನೇ ನಿಜ ಮಾಡ್ತೀನಿ. ಈ ವಾಲಿ ಅದನ್ನೇ ನಿಜ ಮಾಡ್ತಾನೆ.
ಅವಳ ಪ್ರಾಣನ ತೆಗಿತೀನಿ. ಎಲ್ರು ಪ್ರಾಣನೂ ತೆಗಿತೀನಿ. ಯಾರನ್ನೂ ಬಿಡೋದಿಲ್ಲ, ಬಿಡೋದಿಕ್ ಸಾಧ್ಯನೇ ಇಲ್ಲ. ಸ್ವಪ್ನ, ಹೇಳಿ ಅಮ್ಮವ್ರೆ. ಆರತಿ ರೆಡಿ ಮಾಡಿದ್ಯಾ? ಆಯ್ತು ಅಮ್ಮವ್ರೆ. ಬಾವಾ ಇನ್ನು ಎಲ್ಲಿದ್ದಾರಂತೆ? ಬರ್ತಾ ಇದ್ದಾರಂತೆ ವೈದೇಹಿ. ಏನೋ ಪ್ರತಿ ಕ್ಷಣನೂ ಕೇಡು ಬಯಸೋರಿಗೆ ಆರತಿ ಮಾಡಬೇಕಾಗಿದೆ ಅಷ್ಟೇ. ನಿಜವಾಗ್ಲೂ ಅವ್ರು ಬದಲಾದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಯಾವ ಕ್ಷಣದಲ್ಲಿ ಯಾವ ಅಪಾಯ ಬರುತ್ತೋ ಅಂತ ಭಯದಲ್ಲಿ ಬದುಕ್ಬೇಕಾಗತ್ತೆ. ಅಮ್ಮ, ಕೆಲವು ಸಲ ಕೆಟ್ಟದಾದಾಗ್ಲೂ ಒಳ್ಳೇದನ್ನೇ ನೋಡ್ಬೇಕಾಗತ್ತೆ. ತಪ್ಪಲ್ಲ, ಒಳ್ಳೇದೇ ಆಗತ್ತೆ ಅಂತ ನಮ್ ಕೇಳು. ಹಲೋ, ಹೊಸ ಮದ್ವೆ ಜೋಡಿ ಮನೆ ಬಂತು, ಕಾರಿಂದ ಇಳಿರಿ. ಇದೆಲ್ಲ ಹೊಸದಲ್ವಾ? ನಾಚ್ಕೋತಾ ಇರ್ಬೇಕು ಊರ್ಮಿಳ. ನಾಚಿಕೆ ಗೇಡಿನ ಕೆಲಸ ಮಾಡಿದಾಗ ಇಲ್ದಿರೋ ನಾಚಿಕೆ ಇವಾಗ ಏನಕ್ಕೆ? ಇಳಿ. ಸ್ವಪ್ನ, ಆರತಿ ತಟ್ಟೆ ತಗೊಂಬಾ. ಮಾಡೋದೆಲ್ಲ ಮಾಡಿ ಇವಾಗ ಆರತಿ ಮಾಡಿ ವೆಲ್ಕಮ್ ಮಾಡ್ತಿದ್ಯಾ? ನಿನ್ನಂತೂ ಸುಮ್ಮನೆ ಬಿಡಲ್ಲ. ಇರು ಅಲ್ಲಿ. ಇಬ್ರು ನಿಮ್ ಜೋಡಿ ಹೆಸರನ್ನ ಹೇಳಿ ಒಳಗ್ ಕಾಲಿಡಿ. ವಾಲಿ, ಮೊದ್ಲು ನೀನ್ ಹೇಳು. ಹೆಸರು ಹೇಳ್ಬೇಕಾ? ಇವಳ ಹೆಸರು ನಾನ್ ಯಾಕೆ ಹೇಳಿ? ಏಯ್, ಹೇಳೋ. ಹೇಳು. ನಾನು ಹೇಳಲ್ಲ. ಅಯ್ಯೋ, ಅತ್ತೆ. ಅಮ್ಮ, ಅಯ್ಯೋ ಅಯ್ಯೋ ಅಯ್ಯೋ. ಏಯ್, ಅವಳ ಮೇಲಿನ ಕೋಪನ ನನ್ ಮೇಲೆ ತೋರಿಸ್ತೀಯಾ? ಅದಕ್ಕೆ ಅಂತಾರೆ ಮಾಡಿದುಣ್ಣೋ ಮಹಾರಾಯ ಅಂತ. ನೀವು ಬೇರೆಯವರಿಗೆ ಎಷ್ಟು ಕೇಡು ಬಯಸಬೇಕು ಅನ್ಕೋತಿರೋ ಅಷ್ಟೇ ಕೇಡು ನಿಮಗಾಗತ್ತೆ. ದೇವಾಂಶ್ಗೆ ಏನೋ ಮಾಡಬೇಕು ಅಂತ ಎಷ್ಟೊಂದು ಸಾಹಸ ಮಾಡಿದೆ. ಏನಾಯ್ತು? ನಿನ್ನ ಬಲೆಗೆ ನೀನೇ ಬಲಿಯಾದೆ. ನಿನ್ನ ಮಗನಿಗೆ ಅರ್ಥ ಆಗಿಲ್ಲ. ನೀನಾದ್ರೂ ಅರ್ಥ ಮಾಡಿಸು ಸುವರ್ಣ. ಇಲ್ಲ ಅಂದ್ರೆ ಹೀಗ್ ಬದುಕಿರ್ಬೇಕಾದ್ರೆ ನಿನಗೊಂದು ಗತಿ ಕಾಣಿಸ್ತಾನೆ ಅವನು. ತಲೆ ಸುಟ್ಕೊಂಡು ನಾನ್ ಒದ್ದಾಡ್ತಿದ್ರೆ ನಿಮ್ ಭಾಷಣ ಏನತ್ತೆ? ಅಮ್ಮ, ಒಂದ್ ನಿಮಿಷ ಅಮ್ಮ. ವಾಲಿ, ಇರು. ಎಲ್ಲಿ ಹೋಗ್ತಿದ್ಯಾ? ಮದ್ವೆ ಆದ್ಮೇಲೆ ಮೊದಲನೇ ಸಲ ಹೆಂಡತಿ ಜೊತೆನೆ ಒಳಗ್ ಬರ್ಬೇಕು. ಬಾ ಬಾ. ಅಮ್ಮ ಬಾ ಅಮ್ಮ. ಬಂದೆ ಇರೋ. ಅಮ್ಮ, ಛೀ, ಅಮ್ಮ ಬಾ ಅಮ್ಮ. ಒಂದ್ ನಿಮಿಷ ಅಮ್ಮ, ಬರ್ತೀನಿ. ಇಲ್ಲಿ ತಗೋ ಅಮ್ಮ. ಇಲ್ಲಿ ಕೊಡಿ, ಇಲ್ಲಿ ನಾನ್ ಹಾಕ್ತೀನಿ. ಏಯ್, ಬಿಡೆ. ಕಾಲಿಟ್ಟಿದ ತಕ್ಷಣ ಬೆಂಕಿ ಹಚ್ಬಿಟ್ಟಿದ್ಯಾ. ಇನ್ನು ಏನ್ ಮಾಡ್ಬೇಕು ಅಂತಿದ್ಯಾ? ಮಾಡಿದ್ ನಿನ್ ಮಗ ಸುವರ್ಣ, ಅವಳಿಗೆ ಯಾಕೆ ಬೈತಾ ಇದ್ಯಾ? ಎಷ್ಟು ಹೇಳಿದ್ರು ನಿನ್ ಬುದ್ಧಿ ಮಾತ್ರ ಬದ್ಲಾಗಲ್ಲ. ಹೇಳಿದ್ನಲ್ಲ ಅತ್ತೆ, ಇವ್ರು ಬದ್ಲಾಗಲ್ಲ. ಬದ್ಲಾಗದೆ ಹೋದ್ರೆ ನಷ್ಟ ಇವ್ರಿಗೆ ಆಗೋದಮ್ಮ. ಇದಕ್ಕಿಂತ ಒಳ್ಳೆ ಅವಕಾಶ ಇನ್ಯಾರು ಕೊಡಲ್ಲ. ರಾಜಲಕ್ಷ್ಮಿ, ನಿನ್ನ ಅತ್ತೆನ ಒಳಗಡೆ ಕರ್ಕೊಂಡು ಹೋಗು. ಯಾವ ರೂಮ್ಗೆ? ನೀನು ನಿನ್ ರೂಮ್ಗೆ, ಗಂಡ ಹೆಂಡತಿ ಅವ್ರ ರೂಮ್ಗೆ. ಇಷ್ಟು ಚಿಕ್ಕ ವಿಷಯನೂ ಕೂಡ ಹೇಳಿಸ್ಕೊಳ್ತಿದ್ಯಲ್ಲ ಅತ್ತೆ. ಸೊಸೆ ಬಂದಿದ್ದಾಳೆ, ಇನ್ನಾದ್ರೂ ನೀನ್ ಬದ್ಲಾಗು. ಸೊಸೆ ಸೊಸೆ ಅಂದು ಚುಚ್ಚು ಹಾಗೆ ಮಾತಾಡ್ಬೇಡಿ. ಇನ್ನು ಇಲ್ಲೇ ಇದ್ರೆ ನಿಮ್ ಮಾತಿಂದಾನೇ ಸಾಯಿಸ್ಬಿಡ್ತೀರಾ ಅನ್ಸತ್ತೆ. ಬಾರೋ.
ಅವ್ರು ಹಾಗೆ ರಾಜಲಕ್ಷ್ಮಿ, ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡ. ಅವ್ರಿಬ್ರು ಒಂದು ಟೀಮ್ ಆದ್ರೆ ಇಡೀ ಮನೇನೆ ನಿನ್ ಜೊತೆ ಇರತ್ತೆ. ಇವತ್ತಲ್ಲ ನಾಳೆ ಅವ್ರು ಬದ್ಲಾಗ್ಲೇಬೇಕು. ಅವಾಗ ನಮ್ಮ ಹತ್ರನೇ ಬರ್ತಾರೆ. ಇಷ್ಟೆಲ್ಲ ನಡೆದ್ರೂ ಇವ್ರ ಬುದ್ಧಿ ಬದ್ಲಾಗಿಲ್ಲ ಬಾವ. ತಾಯಿ ಮಗ ಹೇಗ್ ನಡ್ಕೊಂಡ್ರು ಅಂತ ನೀನೇ ನೋಡ್ದ್ಯಲ್ಲ. ಊರಲ್ಲಿ ಎಲ್ರಿಗೂ ಮಾತು ಕೊಟ್ಟು ಕರ್ಕೊಂಡು ಬಂದೆ, ಆದ್ರೆ ಇಲ್ಲಿ ಇವ್ರು ಆಡೋದು ನೋಡ್ತಾ ಇದ್ರೆ ಯಾವಾಗ ಏನಾಗುತ್ತೋ ಅಂತ ಭಯ ಆಗ್ತಾ ಇದೆ. ಬಾವಾ, ಹೌದು ವೈದೇಹಿ, ಈ ಮನೆಯಲ್ಲಿ ಸಮಸ್ಯೆಗಳು ಬೆಳೀತಾ ಇದ್ದಾವೆ ಹೊರತು ಬೇಕಾದ ಪರಿಹಾರ ಸಿಗ್ತಾ ಇಲ್ಲ. ಇಲ್ಲಿವರೆಗೂ ಅವರಿಂದ ನಮ್ಮ ಪುಟ್ಟು ವೈದೇಹಿನ ಕಾಪಾಡ್ಕೊಳ್ಳೋದಕ್ಕೆ ತುಂಬಾನೇ ಒದ್ದಾಡಿದ್ದೀವಿ. ಈಗ ರಾಜಲಕ್ಷ್ಮಿನ ಕೂಡ ಕಾಪಾಡ್ಕೋಬೇಕಲ್ಲ. ನಿಜಾನೇ ಬಾವ. ರಾಜಲಕ್ಷ್ಮಿನ ನಮ್ ಜವಾಬ್ದಾರಿ ಅಂತ ಇಲ್ಲಿ ಕರ್ಕೊಂಡ್ ಬಂದಿದೀವಿ. ಆದ್ರೆ ನಾವಾದ್ರೂ ಎಷ್ಟು ದಿನ ಕಾಪಾಡಕ್ಕಾಗತ್ತೆ? ವೈದೇಹಿ, ಹೌದು ಬಾವ. ಒಂದ್ಸಲ ಕಾಪಾಡ್ಬೋದು, 2 ಸಲ ಕಾಪಾಡ್ಬೋದು. ಆದ್ರೆ ಅವರಿಬ್ರು ಗಂಡ ಹೆಂಡತಿ, ಯಾವಾಗ್ಲೂ ಒಟ್ಟಿಗೆ ಇರೋರು. ತೊಂದ್ರೆನ ಜೊತೆನಲ್ಲೇ ಇಟ್ಕೊಂಡಿದ್ರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಪ್ರತಿ ಕ್ಷಣನೂ ಕಾವಲಾಗಿರೋದು ಆಗಲ್ಲ ಅಲ್ವಾ? ಹಾಗಂದ್ರೆ ಹೇಗೆ ವೈದೇಹಿ? ಹೇಗಾದ್ರೂ ಸರಿ, ವಾಲಿಯಿಂದ ರಾಜಲಕ್ಷ್ಮಿಗೆ ಯಾವ ಅಪಾಯನೂ ಬರ್ದಿರೋ ಹಾಗೆ ನೋಡ್ಕೋಬೇಕು ನಾವು. ಆದ್ರೆ ವಾಲಿ ಬದಲಾದ್ರೆ ಆಗ ರಾಜಲಕ್ಷ್ಮಿ ಕ್ಷೇಮವಾಗಿರ್ತಾಳೆ. ನಾವ್ ಕೊಟ್ಟಿರೋ ಮಾತು ಉಳಿಸ್ಕೋಬಹುದು. ಅದನ್ನ ಮೀರಿ ಬೇರೆ ದಾರಿ ಇಲ್ಲ ಬಾವ. ಹೆದರ್ಸೋ ಭಯ ಪಡಿಸೋ ವಾಲಿನ ತಡೆಯೋದು ಕಷ್ಟ. ಅವನಲ್ಲಿ ಬದಲಾವಣೆ ಆಗ್ಬೇಕು ಬಾವ. ರಾಜಲಕ್ಷ್ಮಿ ಅವನ್ ಹೆಂಡತಿ, ರಾಜಲಕ್ಷ್ಮಿ ಜೊತೆನೆ ತನ್ನ ಜೀವನ ಅಂತ ವಾಲಿ ಗೊತ್ತಾಗ್ಬೇಕು. ಆಗ್ಲೇ ರಾಜಲಕ್ಷ್ಮಿಗೆ ರಕ್ಷಣೆ ಸಿಗೋದು. ನಿಜಾನೇ, ವಾಲಿ ಬದಲಾಗೋದ್ರೆ ಸಮಸ್ಯೆ ಏನು ಇರೋದೇ ಇಲ್ಲ. ಆದ್ರೆ ಅದಷ್ಟು ಸುಲಭವಾಗಿ ಆಗೋ ಕೆಲಸನ. ಒಂದ್ ವೇಳೆ ವಾಲಿ ಬದಲಾಗೋನೆ ಆಗಿದ್ದಿದ್ರೆ ಇಲ್ಲಿವರೆಗೂ ಇಷ್ಟ ಸಮಸ್ಯೆಗಳು ಯಾಕೆ ಬರ್ತಾ ಇದ್ವು ಹೇಳು? ಬಾವ, ಒಂದು ಚಿಕ್ಕ ಯೋಚನೆ. ಏನು? ಯಾರಿಂದ ದೂರ ಹೋಗ್ಬೇಕು ಅಂತಿದ್ದಾನೋ ಅವರಿಂದಾನೇ ಅವನಿಗೆ ಬೇಕಾಗಿರೋದು ಸಿಗತ್ತೆ ಅನ್ನೋದು ವಾಲಿ ಗೊತ್ತಾದ್ರೆ? ಏನು? ಅದೇ ಬಾವ, ಏನೇನ್ ಬೇಕು ಅಂತ ವಾಲಿ ಇದೆಲ್ಲ ಮಾಡ್ತಿದ್ದಾನೋ ಅದು ರಾಜಲಕ್ಷ್ಮಿ ಮೂಲಕ ಸಿಗತ್ತೆ ಅಂತ ವಾಲಿಗನ್ಸಿದ್ರೆ? ದೂರ ಮಾಡ್ಬೇಕು ಅಂತ ನೋಡ್ತಿರೋ ಅವನೇ ಕಣ್ಣು ರೆಪ್ಪೆ ಥರ ನೋಡ್ಕೋತಾನೆ ಅಲ್ವಾ? ವೈದೇಹಿ, ನೀನ್ ಏನ್ ಹೇಳ್ತಾ ಇದೀಯ ಅಂತ ನಿನ್ಗೆ ಅರ್ಥ ಆಗ್ತಾ ಇದೆಯಾ? ವಾಲಿ ಏನ ಬಯಸ್ತಾ ಇರೋದಂತ ಗೊತ್ತಿದ್ಯಾ ನಿನ್ಗೆ? ಗೊತ್ತು ಬಾವ. ರಾಜಾಧಿಕಾರದ ಪಟ್ಟ ಸಿಗ್ಬೇಕು. ಕೆಲವೊಂದಿನ ಪಡ್ಕೋಬೇಕು ಅಂದ್ರೆ ಕೆಲವೊಂದಿನ ನಾವು ಕಳ್ಕೋಬೇಕಾಗತ್ತೆ ಅನ್ನೋದು ನೀನೇ ಹೇಳ್ತಿರ್ತೀಯ ಅಲ್ವಾ ಬಾವ? ನೀನು ಆ ಪಟ್ಟ ಸಿಗ್ಬೇಕು ಅನ್ಕೊಂಡಿದ್ದು ನಮ್ಮ ಕುಟುಂಬಕ್ಕೆ ಸಂತೋಷ ಸಿಗತ್ತೆ ಅನ್ನೋ ಕಾರಣಕ್ಕೆ. ನಮ್ಮನ್ನ ನಂಬಿರೋರ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೊರತು ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ವಲ್ಲ ಬಾವ? ಅಂದ್ಮೇಲೆ ಈಗ ಅದನ್ನ ಬಿಟ್ಕೊಟ್ರೇನೆ ಅನ್ಕೊಂಡಿರೋದು ನಡೆಯತ್ತೆ ಅಂದ್ರೆ ಬಿಟ್ಬಿಡೋಣ ಬಾವ. ನಮ್ಗೆ ನಮ್ಮ ಮಗುನೇ ಸಾಕು, ಬೇರೆ ಏನು ಬೇಡ. ವೈದೇಹಿ, ಬಿಟ್ಕೊಡೋದು ಒಂದು ಕ್ಷಣದ ಕೆಲಸ. ಆದ್ರೆ ಅದನ್ನ ವಾಲಿ ನಂಬೇಕಲ್ವಾ? ಅವ್ನು ಎಷ್ಟೇ ಪ್ರಯತ್ನ ಪಟ್ಟರು ಸಿಗದೆ ಇರೋದು ನಾವು ಸುಮ್ಮನೆ ಕೊಡ್ತಾ ಇದೀವಿ ಅಂದ್ರೆ ನಂಬ್ತಾನ ಅವನು? ಅದರಲ್ಲೂ ನಾವು ರಾಜಲಕ್ಷ್ಮಿನ ಕಾಪಾಡೋದಕ್ಕೋಸ್ಕರ ನಾವು ಆ ಥರ ಅನ್ಕೋತಾ ಇದೀವಂತ ಅವನಿಗೇನಾದ್ರೂ ಗೊತ್ತಾಗೋದ್ರೆ ಅದರಿಂದ ಇನ್ನೂ ತೊಂದರೆ ಆಗುತ್ತೆ. ನಾವ್ ಹೇಳಿದ್ರೆ ನಂಬದೇ ಇರ್ಬೋದೇನೋ ಬಾವ. ಆದ್ರೆ ಹೇಳೋರು ಹೇಳಿದ್ರೆ ನಂಬ್ತಾನೆ ಅಲ್ವಾ? ಹೇಳೋರ? ಹೌದು ಬಾವ. ಯಾರು ಹೇಳಿದ್ರೆ ವಾಲಿ ನಂಬ್ತಾನೋ ಅವ್ರ ಹತ್ರನೇ ಹೇಳ್ಸೋಣ. ವಾಲಿನ ನಂಬ್ಸೋಣ ಬಾವ. ವಾಲಿ ಒಬ್ಬ ಬದಲಾದ್ರೆ ಸಾಕು. ನಮ್ ಕುಟುಂಬ ಒಟ್ಟಿಗೆ ಇರ್ಬೇಕು ಅನ್ನೋ ಆಸೆ ನಮ್ ಮಾವನ್ ಕನ್ಸು ನೆರವೇರತ್ತೆ. ಏನಂತ್ಯ ಬಾವ? ನಮ್ಮ ಕುಟುಂಬಕ್ಕೋಸ್ಕರ ನೀನು ಏನು ಬೇಕಾದರೂ ಮಾಡ್ತೀಯಾ ಅಂತೀನಿ. ಪ್ರತಿ ಮನೇಲೂ ನಿನ್ನಂತ ಒಂದು ಹೆಣ್ಣಿದ್ರೆ ಸಾಕು ವೈದೇಹಿ. ಆ ಮನೆ ನಂದಗೋಕರ ಆಗೋಗುತ್ತೆ. ನೋಡು, ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ. ಹೊಸ್ದಾಗ್ ಮದ್ವೆ ಆಗಿದ್ಯಾ. ಹೀಗ್ ಬೇಜಾರ್ ಮಾಡ್ಕೊಂಡ್ರೆ ಹೇಗೆ? ಸಂತೋಷವಾಗಿರ್ಬೇಕು. ನೀನ್ ಖುಷಿಯಾಗಿದ್ರೆ ನಿನ್ನ ಅತ್ತೆ ಮನೆಗೆ ತುಂಬಾ ಒಳ್ಳೇದಾಗತ್ತೆ. ಚೆನ್ನಾಗಿ ಹೇಳ್ದೆ ಅಕ್ಕ.
ಇನ್ಮೇಲೆ ನಮ್ಮನೆ ಸಂತೋಷ ಎಲ್ಲ ರಾಜಲಕ್ಷ್ಮಿ ಎಷ್ಟು ಸಂತೋಷವಾಗಿರ್ತಾಳೋ ಅದ್ರ ಮೇಲೇನೆ ಆಧಾರವಾಗಿರತ್ತೆ. ರಾಜಲಕ್ಷ್ಮಿ, ಸೀರೆ ಒಡವೆಗಳನ್ನ ನಿನ್ ರೂಮಲ್ಲೇ ಇಟ್ಟಿದ್ದೀನಿ. ಅದೆಲ್ಲ ನನಗೆ ಯಾಕಕ್ಕ? ಯಾಕೆ ಅಂತ ಕೇಳ್ತಿದ್ಯಲ್ಲ, ನೀನೀಗ ಈ ಮನೆಗ್ ಸೊಸೆ, ಈ ಮನೆಗ್ ತಕ್ಕಂಗಿರ್ಬೇಕಲ್ವಾ? ನಾನು ಅವ್ರ ಪಕ್ಕ ನಿಂತ್ಕೊಂಡ್ರೇನೆ ನನ್ನ ಕೀಳಾಗಿ ನೋಡ್ತಿದ್ದಾರೆ. ಅಂದ್ಮೇಲೆ ನಾನು ಹೇಗಿದ್ರೆ ಏನಕ್ಕ? ಹೇಗಿದ್ರು ನನ್ನ ಒಪ್ಕೋತಾರ? ನಾನೀ ಮನೆ ಸೊಸೆ ಅಂತ ಅನ್ನಿಸ್ಕೋತೀನಾ? ಅನ್ನಿಸ್ಕೊಳ್ಳೋದು ಅಂದ್ರೆ ಏನು ರಾಜಲಕ್ಷ್ಮಿ? ಸೊಸೆ ಆಗ್ ಹೋದೆ. ಯಾರ್ ಹೌದು ಅಂದ್ರು ಬೇಡ ಅಂದ್ರು ನೀನು ಈ ಮನೆ ಸೊಸೆನೆ. ಇಲ್ಲ ಅಂದ್ರೆ ಮನುಷ್ಯರು ಅಂತಾರ. ಆ ಬುದ್ಧಿನ ನಾವು ಬದಲಾಯಿಸ್ಕೋಬೇಕು. ನಮ್ಗಿಷ್ಟ ಆಗೋ ವ್ಯಕ್ತಿಯಾಗಿ ಬದಲಾಯಿಸ್ಕೋಬೇಕು. ಅದು ನಿನ್ನಿಂದ ಆಗಲ್ಲ ಅಂತ ಯೋಚಿಸ್ಬೇಡ. ನೀನ್ ತುಂಬಾ ಒಳ್ಳೆಯವಳು ರಾಜಲಕ್ಷ್ಮಿ. ನಿನ್ನಂತ ಹೆಂಡತಿ ಸಿಗೋದು ವಾಲಿ ಅದೃಷ್ಟ. ಆದಷ್ಟು ಬೇಗ ಇದನ್ ತಿಳ್ಕೊತಾನೆ, ಆಗ ಅವನು ಬದಲಾಗ್ತಾನೆ. ನಾನೀಗ ನಿಂಗೆ ಮಾತು ಕೊಡ್ತಾ ಇದ್ದೀನಿ. ಈಗ ನಿನ್ನಿಂದ ದೂರ ಹೋಗ್ತಾ ಇರೋನೆ ಆದಷ್ಟು ಬೇಗ ನಿನ್ ಸೆರೆಗೆ ಹಿಡ್ಕೊಂಡು ಓಡಾಡ್ತಾನೆ. ವೈದೇಹಿ ಈ ತರ ಹೇಳ್ತಿದ್ದಾಳೆ ಅಂದ್ರೆ ಏನೋ ಒಂದ್ ಪ್ಲಾನ್ ಮಾಡಿರ್ತಾಳೆ. ನಿನಗೆ ಅನ್ಯಾಯ ಮಾಡ್ದವನ್ ಜೊತೆ ತಾಳಿ ಕಟ್ಸಿ ಅವಳು ಕೊಟ್ಟು ಮಾತನ್ನ ಉಳಿಸ್ಕೊಂಡ್ಲು ಅಲ್ವಾ? ಎಷ್ಟು ಕನಸು ಕಂಡಿದ್ದೆ, ಅದನ್ನ ನೆರವೇರಿಸ್ಕೊಳ್ಳೋದಕ್ಕೆ ಎಷ್ಟು ಪಾಡ್ಪಟ್ಟಿದೆ. ಕಷ್ಟದ ಹಾಗೆ ಉಳಿದು ಹೋಯ್ತು. ನನ್ ಕನ್ಸೆಲ್ಲ ಹಾಳಾಗೋಯ್ತು. ಕಡೆಗೆ ದಿಕ್ಕು ದೆಸೆ ಇಲ್ದೆ ಇರೋಳು ಸೊಸೆಯಾಗಿ ಬಂದ್ಬಿಟ್ಲು. ಅಲ್ದೆ ಎಲ್ರು ಮುಂದೆ ಆರೋಪಿಯಾಗಿ ಕೈಲಾಗದೆ ಇರೋರ್ ತರ ಬೇರೆ ವಿಧಿ ಇಲ್ದೆ ಅವಳನ್ನ ಸೊಸೆಯಾಗಿ ಮಾಡ್ಕೋಬೇಕಾಗಿ ಬಂತು. ಇದಕ್ಕಿಂತ ಅವಮಾನ ಇನ್ನೇನಿದೆ? ಇದ್ರಿಂದ ಹೇಗೆ ಆಚೆ ಬರೋದು? ಅತ್ತೆ, ಹಾ, ಕಾಫಿ ತಗೊಳ್ಳಿ ಅತ್ತೆ. ಬಾಯ್ ಮುಚ್ಚು. ಯಾರೇ ನಿನಗತ್ತೆ? ಯಾರ್ ನಿನಗತ್ತೆ? ಇನ್ನೊಂದ್ ಸಲ ಏನಾದ್ರೂ ಕರ್ದೆ ಅಂದ್ರೆ ನಿನ್ನನ್ನ ಇಲ್ಲೇ ಸಾಯಿಸಿ ಹೂತಾಕ್ಬಿಡ್ತೀನಿ.